ಗುರುಮಿಟ್ಕಲ್ ತಾಲೂಕಿನ ಎಲ್ಸರ್ತಿ ಗ್ರಾಮದಲ್ಲಿ ಯುವಕರಿಂದ ಶ್ಲಾಘನೀಯ ಸಮಾಜ ಸೇವೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಎಲ್ಸರ್ತಿ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟ ಸ್ಥಿತಿಯಲ್ಲಿ ಇದ್ದು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಇದನ್ನು ಗಮನಿಸಿದ ಊರಿನ ಯುವಕರು ಯಾವುದೇ ಸರ್ಕಾರಿ ನೆರವಿಲ್ಲದೆ ಸ್ವಯಂ ಪ್ರೇರಿತವಾಗಿ ತಾವೇ ಹಣ ಹಾಕಿಕೊಂಡು ದೇಣಿಗೆ ಸಂಗ್ರಹಿಸಿ ಹಲ್ಲು ತಗ್ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಈ ಸಮಾಜಮುಖಿ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದ ವೆಂಕಟೇಶ್ ಮಡಿವಾಳ, ಇಬ್ರಾಹಿಂ ತಿಮ್ಮಪ್ಪ ಡ್ರೈವರ್ ಹಾಗೂ ಮಲ್ಲೇಶ್ ಅವರನ್ನು ಗ್ರಾಮಸ್ಥರು ಹಾಗೂ ಸಮಾಜವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತದೆ. ಅವರ ಈ ದಿಟ್ಟ ಹೆಜ್ಜೆ ಇತರರಿಗೆ ಉದಾಹರಣೆಯಾಗಲಿ ಎಂಬ ಆಶಯವಿದೆ. ಮತ್ತು ತಾಲೂಕು ಪಂಚಾಯತ್ ಅವರಾಗಲಿ, ನಮ್ಮ ಒಂದು ಈ ಮತಕ್ಷೇತ್ರದ MLAಗಳಾಗಲಿ ರಸ್ತೆ ಬಗ್ಗೆ ಯಾರೂ ಕೂಡ ಗಮನ ಹರಿಸುವುದಿಲ್ಲ. ಇಂಥ ಒಂದು ರಸ್ತೆಗೆ ನಮ್ಮ ಅಭೂತಪೂರ್ವಕವಾದ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ನಮ್ಮ ಒಂದು ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಡಲಿ. ಮನೆಯಲ್ಲಿ ಖರ್ಚು ಮಾಡ್ಬೇಕಾದ್ರೆ ಭಾಳ ರೊಕ್ಕದ ಸಮಸ್ಯೆ ಇರ್ತದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನಮ್ಮ ಒಂದು ಎಲ್ಸರ್ತಿ ಗ್ರಾಮ ಒಂದು ಹೆಸರು ಬರಲಿ ಅಂತೇಳಿ ಅವರು ಮಾಡಕತ್ತಾರ. ಇಂಥ ಸೇವೆ ಕೈ ಕೂಡಿಸಿದ್ರೆ ಆಗ್ತದೆ. ಹನಿ ಕೂಡಿದ್ರೆ ಹಳ್ಳ, ತಲೆ ತುಂಬಿದ್ರೆ ರಾಶಿ ಅಂತಾರ. ಆದರೆ ಈ ಮಂದಿಗೆ ಯಾರಿಗೆ ತಿಳಿಯಂಗಿಲ್ಲ. ಇಂಥ ಮಾಡಕತ್ತಲ್ಲ, ನಾನು ಎಲ್ಲಿಗೋ ಹೋಗ್ಬೇಕು, ನಾನು ಕಡೆಗೆ ಹೋಗ್ಬೇಕು, ನಾನು ಇರ್ತೀನಿ, ಏನು ಮಾಡ್ಲಕತ್ತಾರ ಅಂತ ಹೇಳಿ ನೋಡಕತ್ತೀನಿ. ಹಿಂಗೆ ನೋಡ್ಲಕ್ಕೂ ನಮ್ಮ ಎಲ್ಸರ್ತಿಯಾಗ ಜನ ಬರೋದಿಲ್ಲ. ಎಂದು ಉದ್ದಾರ ಆಗ್ತದಪ್ಪ ಊರು. ಅದಕ್ಕೆ ಊರಿನವರು ಸಮಸ್ತ ಜನರು ಕೈ ಜೋಡಿಸ್ಬೇಕು. ರಸ್ತೆ ಇದು ನಮ್ಮ ಅಪ್ಪಂದಲ್ಲ, ನಾವೇ ತಿರುಗಾಡ್ತೀವಿ. ಇದು ಯಾರ್ದು? ನಮ್ಮದೇ ರೋಡು. ನಾವು ಕೈಗೂಡಿಸಿದ್ರೆ ಇದು ಒಳ್ಳೇದಾಗ್ತದೆ ಅಂತ ಅನಿಸ್ತದೆ. ಓಕೆ.